ನೂರಕ್ಕೆ ನೂರು ಈ ಸಾರಿ ಬೆಳಗಾವಿ ಕ್ಷೇತ್ರದ ಜನರು ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತದೆ. ಕಾರಣ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ದೇಶವನ್ನು ಹಾಳು ಮಾಡಿದ್ದಾರೆ, ಆರ್ಥಿಕವಾಗಿ ಹಾಳು ಮಾಡಿದ್ದಾರೆ, ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ. ಇವತ್ತು ಬಡವರು, ರೈತರು, ದಲಿತರು ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಲೆ ಏರಿಕೆ ಗಗನ ಮುಟ್ಟಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ 100 ರೂಪಾಯಿ ಪೆಟ್ರೋಲ್ ಆಗಿಬಿಟ್ಟಿದೆ, 90 ರೂಪಾಯಿ ಡೀಸೆಲ್ ಆಗಿಬಿಟ್ಟಿದೆ, 850 ರೂಪಾಯಿ ಗ್ಯಾಸ್ ಆಗಿಬಿಟ್ಟಿದೆ. ಮತ್ತೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಡಿಯೂರಪ್ಪನವ್ರ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಇವತ್ತು ಖಜಾನೆಯಲ್ಲಿ ಸಂಬಳ ಕೊಡೋಕೆ ದುಡ್ಡಿಲ್ಲದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಲ ತಗೊಬಂದು ಸಂಬಳ ಕೊಡಬೇಕಾದಂಥ ಪರಿಸ್ಥಿತಿ ಆಗಿದೆ. ಇಂಥ ಕೆಟ್ಟ ಪರಿಸ್ಥಿತಿನಲ್ಲಿ ಜನ ಬೇಸತ್ತಿದ್ದಾರೆ, ಬಿಜೆಪಿಗೆ ವಿರುದ್ಧವಾಗಿ ಮತ ಕೊಡ್ತಾರೆ. ಸರ್, ಈಗ ಸಚಿವ ಮಾಧುಸ್ವಾಮಿ ಅವರೇನೆ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದೆ ರಾಜ್ಯದ ಮೇಲೆ. ನೋಡಪ್ಪ, ಎಲ್ಲಕ್ಕೂ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗ್ತಾ ಇದೆ. ರಾಜ್ಯದ ಸ್ವಾಯತ್ತತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಮ್ಮ ಪಾಲಿಗೆ ಹಣ ಕೊಡ್ತಾ ಇಲ್ಲ. ಆಮೇಲೆ ನಮ್ಮ ರಾಜ್ಯದಿಂದ ಒಂದರಿಂದಲೇ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಹೋಗುತ್ತೆ ಕೇಂದ್ರಕ್ಕೆ. ಎಷ್ಟು? 2.5 ಲಕ್ಷ ಕೋಟಿ ಬರೀ ಪೆಟ್ರೋಲ್ ಡೀಸೆಲ್ ಮೇಲೇನೆ ಅವ್ರಿಗೆ ಎಕ್ಸೈಸ್ ಡ್ಯೂಟಿ 30,000 ಕೋಟಿ ಹೋಗುತ್ತೆ. ನಮಗೆ ಬರೋದು ಬರೀ 34%. ಅದರಲ್ಲಿ ಇನ್ನು 66% ಅವರೇ ಡ್ಯೂಟಿ ಹೊಡಿತಾ ಇದ್ದಾರೆ. ಮತ್ತೆ ಈ ಸಾರಿ ಕೇಂದ್ರದಿಂದ ಬರ್ತಕ್ಕಂಥ ನಮ್ಮ ಪಾಲ್ನಲ್ಲಿ ಕಡಿಮೆ ಮಾಡಿದ್ದಾರೆ, ಗ್ರಾಂಟ್ಸ್ ಕಡಿಮೆ ಮಾಡಿದ್ದಾರೆ. 15th ಫೈನಾನ್ಸ್ ಕಮಿಷನ್ ನಮಗೆ ಅನ್ಯಾಯ ಆಗಿದೆ. 15th ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡಿರೋ ದುಡ್ಡು ಕೂಡ ಕೊಡಲ್ಲ. ಇದು ಯಡಿಯೂರಪ್ಪನವ್ರ ಸರ್ಕಾರ ಹೇಡಿ ಸರ್ಕಾರ. ನಮ್ಮ ಹಕ್ಕುಗಳನ್ನು ಕೂಡ ಚಲಾಯಿಸಲಿಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇದೆ. ಸಂಸದರು ಫಲ ಇದೆ. ಸೊ ಅದರಿಂದ ಸಂಸದರು ಕೂಡ ಮಾಧುಸ್ವಾಮಿ ಧ್ವನಿ ಎತ್ತಾರೆ, ಸಂಸದರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ಬಿಜೆಪಿಯವರು. ಸಚಿವ ಮಾಧುಸ್ವಾಮಿ ಅವರು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಅದೇ ಹೇಳಿದ್ನಲ್ಲ, ಇವರೆಲ್ಲ ಗುಲಾಮರ ತರ ಇದ್ದಾರೆ, ಕೇಂದ್ರ ಸರ್ಕಾರದ ಗುಲಾಮರಾಗಿದ್ದಾರೆ.